ಅಯ್ಯೋ ಮೇಲೆಲ್ಲ ಕೊಳ್ತಾವ. ಅಯ್ಯೋ ಸಿಹಿ ಬಿದ್ದೋಗ್ಯವ. ಅದೊಂದು ಹಣ್ಣು ಐತಲ್ಲ ಕೀಳು. ಇದೇ ಹಣ್ಣು ಆಯ್ತು ನೋಡಿ. ಅಯ್ಯೋ ಇದಾರೆ ಮುಟ್ಟದಾಗೆ ಬಿದ್ದೈತಲ್ಲ. ಸರಿ ಚೆನ್ನಾಗಿ ಸಾರು ನೀನು ಮಾಡಿರೋ ಸಾರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ಇನ್ನಂತ ಕಟ್ಬರೋಣ ಅಂತ ಹೋಗಿದ್ದೆ. ನಮ್ಮ ಕ್ಯಾಂದ್ ಬಾಗ್ಲಲ್ಲಿಲ್ವಾ, ನಮ್ಮ ಕ್ಯಾಂದ್ ಸುಮ್ಮನೆ ಅದನ್ನ ತೊಟ್ಬೇಕಾದ್ರೆ ನೋಡು ಅಜ್ಜಿಗೆ ಹೆಂಗೆ ಕಣ್ಣು ಕಾಣಿಸ್ತಾವೆ ಅಂತವ ಸೊಪ್ಪು ಕೊಯ್ತಾ ಇರೋದು. ಹಾಂ ನೋಡವ ಎಲ್ಲಿ ಬೆಂಗಳೂರ್ಗ ಕುಯ್ಯಿ ಚೆನ್ನಾಗಿ ಕಣ್ಣು ಕಾಣಿಸ್ತಾವೆ. ಅಣ್ಣೆ ಸೊಪ್ಪು ಸಖದಾಗೈತೆ. ಕನ್ನೆ ಆಗಲ್ಲ. ನಾನು ಬೆಳಗ್ಗೆ ತಾನೇ ಮಾಡಿದ್ದೆ. ಚೆನ್ನಾಗೈತಿ. ಉಪ್ಸಾರಿಗೂ ಚಂದ. ನಾನು ಬೆಳಗ್ಗೆ ಇದನ್ನೇ ಮಾಡಿದ್ದೆ ಕೊಟ್ಬಿಟ್ಟು. ಸೋನೆ ಉದುರ್ತದಲ್ಲ, ಕನೆ ಏನಾಗಲ್ಲ. ನಾನು ಹೊಸ ಬಿಡ್ಕೊತಿದ್ವಲ್ಲ, ಅದಕ್ಕೆ ತಡಿ ಕಟ್ಬರೋಣ ಅಂತ ಹೋಗಿದ್ದೆ. 90 ಬರ್ದಲ್ಲಿ ಈಗ ಬಂದಿದ್ದೀನಿ. ನೀನು ಈ ಬಿಸಿಲಲ್ಲಿ ಕುಯ್ಯೋಕಾಯ್ತು ಸೊಪ್ಪ. ಬಿಸಿಲಲ್ಲ ಗಾಳಿ ಬಿಸ್ತೈತೆ, ಹೊಸಿ ಗಾಳಿ ಬಿಸ್ತಿಲ್ಲ. ಗಾಳಿ ತೂರ್ಕೊಂಡು ಹೋಗ್ಬೇಕು, ಹಂಗೆ ಗಾಳಿ ಬಿಸ್ತೈತಿ. ಬರೀ ಎಣ್ಣೆ ಸೊಪ್ಪೆ ಕುಯ್ತಿದ್ದೀಯಾ? ಮಧ್ಯದಲ್ಲಿ ಬೆರ್ಕೆ ಸೊಪ್ಪು ಐತೆ ಕುಯ್ಯಿ. ಎಮ್ಮೆ ರೆಡ್ಡಿ ಸೊಪ್ಪೆಲ್ಲ ಐತೆ ನೋಡಿ. ಎಮ್ಮೆ ರೆಡ್ಡಿ ಸೊಪ್ಪು ನಾನು ಬೆಳಗ್ಗೆ ಕುಯ್ಕೊಂಡು ಹೋದೆ. ಎಮ್ಮೆ ರೆಡ್ಡಿ ಸೊಪ್ಪು, ಆಮೇಲೆ ಇದು ಬೆರ್ಕೆ ಸೊಪ್ಪು ಅಂಥದ್ದು ಐತೆ. ಇಲ್ಲೇ ಐತೆ ನೋಡಿ ಎಮ್ಮೆ ರೆಡ್ಡಿ ಸೊಪ್ಪು. ಒಂದು ಗಣಿಕೆ ಸೊಪ್ಪು ಐತೆ. ಸಿಗ್ಲಿಲ್ವ ಎಮ್ಮೆ ರೆಡ್ಡಿ ಸೊಪ್ಪು? ಇದೆಂಥದ್ದು ಕಣ್ಬಿಡು ಅಲ್ಲಿ ಪಕ್ಕದಲ್ಲಿ ಇದು. ಎಮ್ಮೆ ರೆಡ್ಡಿ ಸೊಪ್ಪು ತಿನ್ನಲ್ಲ? ತಗೊಂಬತ್ತೆ ಹುಡು. ಇನ್ಯಾಕೆ ನಿಂಗೆ ಬರೀ ಹಳ್ಳೆ ಸೊಪ್ಪು ಚೆನ್ನಾಗಿರಲ್ಲ. ನಿಮ್ಮ ಗೊಂಬೆ ಹಾಲು ಕುಡಿದ್ಬಿಟ್ಟು ಕುಂತಾಳೆ. ಅದಕ್ಕೆ ತೊಂದರೆ ಇಟ್ಕೆ ಬಿಟ್ಬಿಡ್ಬೇಕಣಮ್ಮ. ನಾವು ಹೆಂಗೆ ಇದು ಮಾಡ್ತೀವಿ ಹಂಗೆ ಬೇಕಾದ್ರೂ ಸರಿ. ನಾ ಎಲ್ಲ ಅಷ್ಟೇ ಬಂದಿರ್ತಾಳೆ. ಬನ್ನಿ ನಾಳೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಒಂದ್ಗಳಿಗೆ ಇದ್ದು ಮ್ಯಾಚ್ ಬರ್ತೀವಿ. ಸ್ವಲ್ಪ ಈ ಶೀತ ಆಡ್ತದಲ್ಲ, ಈ ಯಾಕೆ ಹಚ್ಕೊಳ್ಳಲ್ಲ ನೋಡು. ಅಯ್ಯೋ ಸೇಮ್ ಇದ್ದಿದ್ದಾಗ ಎತ್ ಮಾಡಿಕೊಂಡ್ರೆ ಆಯ್ತದೆ. ಕಡ್ಡಿಕಾಯಿ ಮೊಟ್ಟೆ ಸಾರು ಹೆಂಗ್ ಗೊತ್ತದ ನೋಡೋಣ ಇವತ್ತು. ಕಡ್ಡಿಕಾಯಿ ಮೊಟ್ಟೆ ಸಾರು ಮಾಡಿಸ್ತಾ ಇದೀವಿ. ಇವತ್ತೇನು ಸ್ವಾನ್ ಹಿಂಗೆ ಹಿಡ್ಕತ್ತಲ್ಲಮ್ಮ, ಮೋಡ ಹಿಂಗೆ ಕೌತ್ಕೊಂಡು ಕಾಣಪ್ಪ. ಇದೆಯಾವ ಆಡು ಮಳೆ ಹಿಂಗೆ ಹಿಡ್ಕತ್ತಪ್ಪ.
ಈರುಳ್ಳಿ, ಬೆಳ್ಳುಳ್ಳಿ, ಟಮಾಟೆ ಹಣ್ಣು, ಚಕ್ಕೆ, ಕಾಳು ಮೆಣಸು, ಕಾಯಿ ತುರಿ, ಸಾಂಬಾರು ಪುಡಿ ಇಷ್ಟು ಹಾಕಿ ರುಬ್ಕೊಂಬಿಟ್ಟು ಬರೋದು. ಕೊತ್ತಂಬರಿ ಸೊಪ್ಪು ಅವಾಗಲೂ ಕೊತ್ತಂಬರಿ ಸೊಪ್ಪು ನೀವೇ ಬೆಳ್ಕೊಳ್ಳೋರ ನಮ್ಮ ಆಗ ಸೊಪ್ಪು ಎಲ್ಲ ಬೆಳ್ಕೊಳ್ಳು. ಹಾಂ ಅಜ್ಜಿ ಅವಾಗೆಲ್ಲ ಏನಜ್ಜಿ ಬಳೆ ವ್ಯಾಪಾರಕ್ಕೆ ಹೋಗಿವಲ್ವಾ ನೀನು? ವ್ಯಾಪಾರ ಮಾಡಿ ಮತ್ತೆ ಜಮೀನು ಎಲ್ಲಿ ಊರೂರ್ ಮೇಲೆಲ್ಲ ಹೋಗಿವ ಬಳೆ ವ್ಯಾಪಾರಕ್ಕೆ? ಬನಶೆಟ್ಟಹಳ್ಳಿ, ವನ್ಮಾರ್ನಹಳ್ಳಿ, ವಾಡಗಂಚಿ, ಚಿಗುರ್ನಹಳ್ಳಿ, ಚಿಕ್ಕಪೇನಿಕೆರೆ, ಪಕ್ಕದೂರೆಲ್ಲ ಬಾಯಿಪಾಠ ಮಾಡ್ಬಿಟ್ಟಿದೆ ವ್ಯಾಪಾರ ಬಳೆ ವ್ಯಾಪಾರ ಮಾಡಿ ನೋಡು. ಬಳೆ ವ್ಯಾಪಾರ ಮಾಡಿ ಅಜ್ಜಿ ಎಷ್ಟೇ ಎಕರೆ ಅಜ್ಜಿ? ಇಲ್ಲಿ 2 ಎಕರೆ, ಅಲ್ಲಿ 1 ಎಕರೆ ತೋಟ, 3 ನಮ್ಗೆ ತಗೊಂಡಿದ್ದು ಒಂದು ಚಿಕ್ಕ ತವ ಒಂದು 2 ಎಕರೆ. ಅದು ಇಬ್ಬರು ಕೊಟ್ಟಿದ್ದೀನಿ. 5 ಎಕರೆ 5 ಎಕರೆ 5 ಎಕರೆ 5 ಎಕರೆ 5 ಎಕರೆ 2 ಮನೆ. 2 ಮನೆ. ನೀವ್ ಮನೇಲಿ ತೀರೋಗ ಎಷ್ಟು ವರ್ಷ ಆಯ್ತು? 55 ವರ್ಷ ಆಯ್ತು. ಅವ್ರು ತೀರೋಗ 55 ವರ್ಷ ಆಯ್ತು. 4 ಜನ ಮಕ್ಳಲ್ವಾ? 4 ಜನ ಮಕ್ಳು. 55 ವರ್ಷ ಗಂಡ ತೀರೋಗಿ 4 ಜನ ಮಕ್ಳು ಬಳೆ ಹೊತ್ಕೊಂಡು ವ್ಯಾಪಾರ ಮಾಡಿ ಹಾಕಿ ಈಗ 1-2 ಮಕ್ಳು ಸಾಕದೆ ಕಷ್ಟ ಐತೆ. ಅವಯ್ಯ ಒಬ್ಬ ಇದ್ರು ಬಣವರ್ಧನು ಏನ್ ಮಾಡಿದ್ದೆ ಹೇಳು? ಅಕ್ಕಿ ಹೆಸರು ಎಷ್ಟೆಲ್ಲ ಮಾಡಿದ್ವಿ ನಮ್ಮೂರಲ್ಲೇ ಬರ್ಕೊಡ್ತಾರೆ. ಅವನು ಹಂಗಾರೆ ಗ್ರೇಟ್ ಒಂದ ನಿನ್ನ ಗ್ರೇಟ್ ಉಂಡ ಅಜ್ಜಿ ಗ್ರೇಟ್ ನೀನು ಅಂತ. ನೀ ನನ್ನ ಮಕ್ಕಳಿಗೆ ನಾನು ನಮ್ಮ ಅಪ್ಪಂಗ ಅವತ್ತು ಅದನ್ನೇ ಹೇಳ್ತಿದ್ದೆ. ಅವಜ್ಜ ಅಲ್ಲ ಈಗ ಗಂಡ ತೀರೋಗಿದ ತಕ್ಷಣ ಅಪ್ಪನ ಮನೆಗೆ ಓಡೋಗೋ ಹೆಣ್ಮಕ್ಳವ್ರೆ. ನನ್ ಗಂಡ ಸತ್ತಾಗ ನನ್ನ ಮಕ್ಳು ಇಟ್ಟಂಗೆ ಕಂಡ್ಲ. 1.5 ವರ್ಷ ಪಾಪ ಹೋಗೋ ನನ್ ಗೈ ಮಕ್ಕಳು. ಆಗಿನ ಕಾಲದಲ್ಲಿ ನೀವು ಎರಿಯುರಿ ಬಿಡಿ ಹೊತ್ತು ಹಾಸ್ಪಿಟ್ಲ್ ಹೋಯ್ತಿಲ್ವಾ ನೀವು? ಹಾಸ್ಪಿಟ್ಲ್ ಇಲ್ಲ, ಆಸ್ಪತ್ರೆ ಬಾಕಲ್ಗೆ ಹೋದವ್ರ 10-12 ಮಕ್ಳು ಯಾರಾಗಿ ನಮ್ಮ ಅಜ್ಜಿನೇ ಎಷ್ಟು 8 ಮಕ್ಳು ತಡಿ. ಈಗ ಇವನ್ತಾರೆ ನಾನು ಹೊರ್ಗಡಿಕೆ ಆಯ್ತಿಲ್ಲ. ನನ್ನ ಮಗ ಹೊಟ್ಟೆ ಒಳಗೆ ಆದಾಗ್ಲೇ ನಾ ಯಾವಾಗ ಬಸ್ ಕಣಿವ ನಾನು ಅಂತ ಹೇಳಿ ನೋಡು. ಹಾಸ್ಪಿಟ್ಲ್ ಇಲ್ಲ, ಹೊಟ್ಟೆ ಒಳಗೆ ಮಗ ಒದಿಯೋದಲ್ಲ ಆಡೋದಲ್ಲ ಅವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗದ ನನಗೆ. ಅಲ್ಲಿವರೆಗೂ ಹೊರ್ಗಡಿಕೆ ಆದವಳೆ ಅಲ್ಲ, ಹೆಣ್ಣಾದ್ಮೇಲೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ಟು ನೀನು ಇದಾದ್ಮೇಲೆ ದೊಡ್ಡಳಾದ್ಮೇಲೆ ನೀನು ಡೇಟೇ ಆಗಿಲ್ಲ, ನೀರು ಇಕೊಂಡೇ ಇಲ್ಲ. ಅವಾಗ ಅವ್ರಿಗೆ ಗೊತ್ತಾಗ್ದಲೇ ಹೊಟ್ಟೆ ಒಳಗ್ ಮಗ ಆಡ್ದಾಗ ಮಾತ್ರ ನಿನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ನೋಡು ಅವಾಗ ಬಾಡಿತಾರ ನಿಮ್ಮ ಅಮ್ಮರೇ ಮಾಡಾರ ಅವಾಗ. ನಮ್ಮ ಊನೇ ಬಾಡಿ. ಅವಾಗ ಹಾಸ್ಪಿಟ್ಲ್ ಯಾವಿಲ್ಲ, ಯಾವುದಕ್ಕೂ ಹೋಯ್ತಿರ್ಲ. ಇನ್ನೇ ಅಂತಾರ ನಮ್ಮಂತಾರ ಅಯ್ಯೋ ಇಷ್ಟು ಜನ ಮಕ್ಳು ನಾವ್ ಹೆಂಗ್ ಸಾಕೋದು ಅಂತ ಅನ್ಬಿಟ್ಟು ಓಡೋಗ ಅಪ್ಪ ಮನೆ ಸೇರ್ಕೊಳ್ಳೇವು. ಆದ್ರೆ ನೋಡು ಗಂಡನ ಮನೇಲೆ ಗಂಡಿಲ್ಲ ಅಂದ್ರೂ ಮಕ್ಳು ಸಾಕೊಂಡು ಒಳ್ಳೆ ಎಜುಕೇಶನ್ ಸಣ್ಣದ್ರಲ್ಲಿ ತೀರೋದು ಮಕ್ಳು ಸಣ್ಣದ್ರಲ್ಲಿ. ನಮ್ಮ ಅಪ್ಪರ ಮನೆ ತವೆ ಮನೆ ಕಟ್ಕೊಂಡು ಹುಡುಗರು ಇವಾಗ ಲಾಸ್ಟ್ ಮಗಿನಲ್ಲಿ ತೀರೋಗಿದ್ದ ನಿಮ್ಮ ಯಜಮಾನ್ರು? ಸುಮಾರಾಗಿ ತಪ್ಪಂದು ಅವಾಗ ತೀರೋಗಿದ್ದು. ಯಾರೋ ಹೊಡೆದಾಕಿದ್ರಂತೆ. ನಾಟಕ ಕಳ್ಸಿರ್ತಾವ ಇಲ್ಲಿ ಬೆಳ್ಳೂರ್ತಾವ ಇದಿಲ್ವ ತೊಳ್ಕೊಂಡು ನಾಮಂಗಲ್ಕ್ ಹೋಗೋ ರೋಡು ಕದಕಲ್ಲು ಅಲ್ಲಿ ಎಲ್ಲ ಸೋಟು. ಅಕ್ಕಿ ನೀರು ಚೆನ್ನಾಗಿ ಮೆಳ್ಳವಲ್ವಾ? ಬೇಯ್ಕೊಟ್ಟವ ಹೇಳು. ಮೊಟ್ಟೆ ಹೊಡೆದಾಕಿತ್ತ? ಎರಡೆರಡು ಕೋಳಿ ಕುಂತ್ಕೊಂಡ್ರೆ ನಾವು ಹೆಂಗೆ ನೋಡಿ ಮಾಡ್ಸೋಣ? ತಲೆ ಕೆಟ್ಟು ಹೋಗಿ ನೋಡಿ. ಇಲ್ಲೊಂದು ಬಾಲ್ಯ ಮಾಡಿದ್ದೀನಿ, ಇಲ್ಲಿ ಕುಂತ್ಕೊಳ್ಳೋದು ಬುದ್ದು ಇಲ್ಲಿಗೆ ಕುಂತ್ಕೊಳ್ಳೋದು. ಸಿಹಿ ಮಾಡ್ತೈತೆ ಇದು ಆಲಕ್ಕಾಯಿ ಬಂದೈತೆ. ಅದು ನೋಡಿದ್ರೆ ಬೆಳಗ್ಗೆ ಇಲ್ಲಿ ಬಂದು ಇದು ಕುಂತೈತೆ.
ಇವಕ್ಕೆಂತ ಬಾಕ್ಸ್ ಟೈಪ್ ಮಾಡಿಸ್ಬೇಕು. ಹಿಂಗಾದರೆ ಸುಮ್ಮನೆ ಎಷ್ಟು ಮುಂಜಾನೆ ಹಾಲೆ ಬಂದ ಚೂರು ಕೋಳಿ ಕುರ್ರ ಅಂತಂಗೆ ಓಡಲ್ಲೇ ಬಂದ್ಬಿಟ್ಟಾನ. ನೀವು ಅವಾಗೆಲ್ಲ ಬರೀ ಮಡಕೆಲ್ಲ ಅಲ್ವೇನೋ ಮಾಡ್ತಿದ್ದು? ಹಾಂ, ಈಗ ತಪ್ಪಲಿ ಮಡಿಕೊಂಡಿದ್ಯಾ? ಎಲ್ಲ ತಪ್ಪಲೆ ಅವಾಗೆಲ್ಲ ಹಳೆ ಮಡಕೆಗಳು ಅವೆ ಇನ್ನೂ ಎಲ್ಲ ಅವೆಲ್ಲ ಓದೋದು. ಬಾಣಸಾಲ ಮಾಡಿದ್ದೀನಿ. ಬಾಣಸಾಲ ಅದೇನು? ಬಾಣಸಾಲ. ನಾನು ಇದು ನೀರ್ಮನ್ಗೆ ಗಾಳಿ ಇರ್ತದೆ. ಹಾಕು ಎಲ್ಲ ಸಾರು ಅದು ಉಟ್ಕೊಂಬರ್ತೈ ಖಾರ ತೊಳ್ದು ಬೇಕಾದ್ರೆ ಹಾಯ್ಕೊಬೋದು ಕಣಪ್ಪ, ಹೆಚ್ಚಾಗ್ಬಿಟ್ರೆ ಆಮೇಲೆ. ನೋಡಿ ಹಿಂಗೆ ಬಿಡೋದು, ಕದರ್ಬ್ಯಾಡ್ದು. ನೀನೇ ಚೆನ್ನಾಗಿ ಬಿಡ್ತೀವಿ ಬಿಡ. ಅಲ್ಲ ಕೊರಂಬರಿ ತಾಂಬ ಅಷ್ಟೇ. ಒಂದಿದ್ದು ಬಿದ್ದದೆ ತಪ್ಪಾಯ್ತು. ಮಂದಾಯ್ತಷ್ಟೆ. ಹೊಸಿಟ್ಟಾಕಪ್ಪ. ಗಂಟಿ ಇವ ಒಳಗೊಂಚೂರು ನೀರಿಗೆ ಹಾಕಲ್ಲ ಅಂತಿತ್ತು, ಹಾಕವ ಬಟ್ಲಿ ನೀರು ಹಾಕ್ಬೇಕು. ನೀರು ಪಾಟ್ಕು ಸರಿ. ಅದು ಅಲ್ಲೇ ಐತೆ. ನಾ ಬೆಳಗ್ಗೆ ಎಲ್ಲವ ಹಸೆಲ್ಲ ಎತ್ಕೊಂಬಂದಿದ್ದೆ. ಅಜ್ಜಿ ಅಲ್ಲಿ ಅಳಸಂಗೆ ಕೇಳಕ್ಕೆ ಹೋಯ್ತೈತೆ. ಎಲ್ಲರೂ ಮೇವೆ ಇರ್ತಕ್ಕ ನೋಡಿ ಈ ಥರ. ಹಾಂ, ಅಲ್ಲೇ ಜಾಲಿ ಮಾಡಿ ತುಂಡ್ಗಾದಂಗೆ ಹೋಯ್. ಅವಳು ಅಲ್ಲೇ ಮೇಯ್ತಾಳ ಸಣ್ಣ, ಅಲ್ಲೇ ಹೋಯ್. ಅಯ್ಯೋ ಮೇಲೆಲ್ಲ ಕೊಳ್ತಾವ, ಅಯ್ಯೋ ಸೀ ಬಿದ್ದೋಗವ. ತಾಯಿ
ಮೇಲೆಲ್ಲ ಹಣ್ಣಾಗ ಅಲ್ಲೇ ಕೊಳ್ತೋಗಿವಿ. ನೋಡಿ ಅಲ್ಲಿ ಸಾಕಾಗ್ಬಿಟ್ಟೈತೆ ಸ್ವಲ್ಪ ಅಲ್ಲ. ದಪ್ಪವು ಎಡ್ಕಿ ತಪ್ಪು ಸಾಕಣೆ. ಅದು ಅವು ಹಣ್ಣಾಗ್ಯವೇನೆ. ಆಯ್ತವೆ. ಏ ಹಂಗ ಅವು 2-3 1 kg ಅಂಟಿಯಾಗಿವೆ. ಆ ಕಡೆನೇ ಆ ಕಡೆ ಇಲ್ಲ. ಕಾಯಿ ಹಳಸಿ ಬೀಜ ಒಸಿ ಬಿದೆ ಬಾ. ಅಯ್ಯೋ ಒಂದು ಫಲ ತಿನ್ನಕೊಂಡು ಇದೇ ಹಣ್ಣಾಗೈತೆ ನೋಡಿ ಇಲ್ಲಿ. ಯಾವುದು ಹಣ್ಣ ಆಯ್ತಾ ಇದು? ಹಣ್ಣ ಆಯ್ತು ಇವತ್ತೇ ಕುಯ್ಬೋದು. ಅದು ಪಿಚ್ಕ ಪಿಚ್ಕ ಅಂತ. ಅಯ್ಯೋ ಇಲ್ಲಿ ನೋಡಿ ಹಳಸಿನ ಸುರಿ ಮಳೆ ಎಲ್ಲ ಬಿದ್ದು ಹಕ್ಕಿಗಳು ತಿನ್ನೋವಷ್ಟು ತಿಂದು ಬೀಜ ಎಲ್ಲ ಸುಟ್ಟೋಗಿ ಓದ್ಕೊಂಡೋಗವಷ್ಟು ಕೆಡಗು. ಅದೊಂದು ಹಣ್ಣು ಐತಲ್ಲ ಕೀಳು. ಇದೇ ಹಣ್ಣು ಆಯ್ತು ನೋಡಿ. ಅಯ್ಯೋ ಇದಾರೆ ಮುಟ್ಟದಾಗೆ ಬಿದ್ದೈತಲ್ಲ. ಹಣ್ಣು ಆಯ್ತು. ಹಣ್ಣಾಗ ಅಲೆಯ ಇದಾಯ್ತೈತೆ. ಒಸಿ ಅಳಸ ಒಂದು 500 ಅಳಸನೇನು ವೇಸ್ಟ್ ಆಗಿವೇನಪ್ಪ. ಒಂದು 500 ಅಳಸನೇನು ಬಿದ್ದೇವೆ. ಜಾಸ್ತಿ ಆಗುತ್ತೆ ತಗೊಳಮ್ಮ. ಎಷ್ಟು ಬೇಕು ಸಲ ಒಂದೊಂದ್ಸಲಿ ಕೋಸಿ ಕೊಟ್ಬಿಟ್ಟು ಸಾರಿಂಕಾಯಿ ಕೇಳಿಸ್ಬಿಟ್ಟು ಬಿಡ್ತಿದ್ದೋ ಕಣಮ್ಮ. ಈ ಸಲ ಸಾರಿಂಕಾಯಿ ಕೊಡಲಿಲ್ಲ, ಹಣ್ಣಿನಕಾಯಿ ಕೊಡಲಿಲ್ಲ, ಸುಮ್ಮನೆ ಬಿಟ್ಬಿಟ್ಟು. ಅಲ್ಲಿ ಮೇಲೊಂದು ಹಣ್ಣು ಆಯ್ತು ನೋಡಿ ದಪ್ಪದು ಬಿಡು. ನೋಡಿ ಅಲ್ಲಿ ಮೇಲೆ ಎಲ್ಲಿ ಗೊತ್ತಾ, ಅಲ್ಲಿ ನೋಡು ಅಲ್ಲಿ ಎಡ್ತ ಜವನ್ಗೆ ಯಾವ ತಿನ್ನಲ್ವಾ? ಹಾಂ ಆಡು ಕೂದಾಕ ತಿನ್ನಲ್ವ ಕೈ? ಅಯ್ಯೋ ತಿಂತವೆ, ಏನು ತಿಂದಲೇ ಇರ್ತಾವೆ. ಈ ಎಲ್ಲನೂ ಹೆಂಗೆ ಓದ್ಕೊಂಡೈತಿ. ಬಿಡು, ಅವು ಯಾಕೆ ಇಡಕ್ತಿ? ನೀನು ಅಯ್ಯೋ ಕದ್ರೆ ಹೋಯ್ತು. ಎಲ್ಲಿ ಅದು ಹೆಂಗೆ ಹಣ್ಣು ಆಗೈತೆ ಅಂದರೆ ತಗೊಂಡಿಡಿ. ಒಳ್ಳೆ ಹಣ್ಣು ನೋಡಲಿ ಇಷ್ಟು ಹೆಂಗೈತೆ. ಯಾವ ತಗೋತೀಯಮ್ಮ? ಅದು ಓಕೆ ಆಗಲ್ಲ. ತಗೊಳ ತಲೆ ಮೇಲೆ ಕೊತ್ಕೊಂಡಿದ್ಯಾ ಅಳ್ಸೋಣ. ಕೈಲಿ ಆಗಲ್ಲ ಕನ್ಕೋಪ. ನಡಿ ಅದು ನಿಧಾನ ಕತ್ತು. ಅದು ತಾರ ಅಲ್ಲಿ ಆಟ ಆಯ್ತಾಳೆ. ಸರಿಯ ಬಂದು ಅಜ್ಜಿ ನಮ್ಮನ್ನು ಬಿಟ್ಬಿಟ್ಟು ಆಯ್ತದಲ್ಲ. ಅಳಸ್ತೇನೆ ಕುಯ್ಕೊಂಡು ಹೋಗ್ತಾರೆ. ಇನ್ನು ಕಡ್ಡೆ ಇನ್ನು ಇದಾಗ್ಬೇಕಂಬ ಬಾಯು ಆಗ್ಬೋದು. ಅಡುಗೆ ಮಾಡ್ಕೊಂಡು ಆಯ್ಕಳಿ ಮುದ್ದೆ ಸಣ್ಣದು ಕೊಡು ಊಟ ಮಾಡಿ. ತಿನ್ನೋದು ಇಲ್ಲ. ಏಯ್ ಇವ್ರದ್ದು ಏನಮ್ಮ ಕಾಟ ನೋಡು. ಅದೇ ಮಠ ಸರ್ ಊಟ ಮಾಡೋಣ ಅಂದ್ರೆ ಬಿಡ್ತಲ್ವ. ಅವನ್ನ ಅದ್ಲು ಸೌಟ್ ತಗ ಸೌಟ್ ಎಲ್ಲ ಸೌಟ್ ಕೊಡ್ತೀನಿ ಹಿಂದೆ. ಬಿಟ್ಬಿಟ್ಟು ನನಗೊಂದು ತೊಟ್ಟು ಹಿಡಿದೆ ತಟ್ಟೆ. ಬರೀ ಸಾರಾಕು 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 ಬೇಡ. ತಿನ್ನು. ಹೇಳು ಸರ್ ಬೇಡ 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 ಸಾಕು. ನೀನಾಯ್ತು ಟೇಸ್ಟ್ ನೋಡಿ ಹೆಂಗ್ ಬಂದೈತೆ. ಬಿಡ್ತೀನಿ ಕಣ್ರ ನಿಮ್ಗೆ ಒದೆಯ ಹಾಕೊಂತೀನಿ. ನೀನು ನಾನು ಆಮೇಲೆ ತಿಂತೀನಿ ತಿನ್ನು. ಚೆನ್ನಾಗಿ ಸಾರು. ನೀನು ಮಾಡಿರೋ ಸಾರು
ಚೆನ್ನಾಗೈತೆ. ಹ್ಞೂ ಹಿಂಗೈತೆ. ಸೂಪರ್ ಐತೆ. ಅವಳು ಒಂಚೂರು ವಿಚಾರಿಸ್ಕೊಳಪ್ಪ. ತಾಳ ಹೋಲಿ. ಯಾಯ್ ಮುದ್ದೆ ತಿಂತೇನವ? ನಡೀರಿ ನಡೀರಿ ನಡೀರಿ. ಅವಳು ಮೊಟ್ಟೆ ತಿನ್ನಲ್ಲ, ಬರೀ ಮುದ್ದೆ ಹಾಕು. ಮೊಟ್ಟೆ ನೋಡಲ್ಲೇ ಯಾಕೋ ಬಿಟ್ಕೊಂಡು ಹೆಣ್ಣು ಮೇಯ್ತಾಳ ಅವಳು. 2 ಸಲ ಹಾಲು ಕುಡಿದ್ಲು. ಮುದ್ದೆ ಹಾಕ್ಸ್ಕೊಳ್ಳೋ ಊಟ ಮಾಡು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್.